म्यूनिसिपल हाई स्कूल के मैदान में 75वां गणतंत्र दिवस हर्षोल्लास के साथ मनाया गया। निपानी के म्यूनिसिपल हाई स्कूल मैदान में 75वें गणतंत्र दिवस के अवसर पर ध्वजारोहण कार्यक्रम हर्षोल्लास के साथ संपन्न हुआ। सभी ने देशभक्ति की भावना से अपने तिरंगे को सलामी देकर झंडा फहराया। निपानी तहसीलदार एमएन बलिगार ने ध्वजारोहण किया। इसके बाद पुलिस बल एवं एनसीसी द्वारा झंडे को सलामी दी गई। इस कार्यक्रम में सीपीआई बीएस तलवार, निपानी नगर पालिका आयुक्त जगदीश हुलेगेजी, समूह शिक्षा अधिकारी महादेवी नाइक, तालुका पंचायत अधिकारी रवि उकेरी आदि उपस्थित थे। उपस्थित गणमान्य व्यक्तियों का स्वागत किया गया। इसके बाद गणमान्य व्यक्तियों ने अपने विचार व्यक्त किए। गणतंत्र दिवस के अवसर पर सांस्कृतिक कार्यक्रम का आयोजन किया गया। इस अवसर पर विद्यार्थियों ने देशभक्ति गीत पर नृत्य प्रस्तुत किया। भाग लेने वाले विद्यार्थियों को गणमान्य व्यक्तियों द्वारा प्रमाण पत्र भी वितरित किए गए। इस कार्यक्रम में विभिन्न विभागों के सरकारी अधिकारी शामिल हुए। बड़ी संख्या में विद्यालय के प्राचार्य, शिक्षक, अभिभावक, विद्यार्थी एवं नागरिक उपस्थित थे। सांस्कृतिक कार्यक्रम में नागरिकों एवं छात्र छात्राओं की भारी भीड़ उमड़ी। KGN क्राइम न्यूज रिपोर्ट, संपादक सैयद अफसर पटेल, निपानी। बोलो भारत माता की, बोलो भारत माता की, वंदे वंदे। ध्वजारोहण। Sir, Namaste sir. I kindly seek your permission to inspect the parades. ತದನಂತರ BSM LPS ಹೈಯರ್ ಪ್ರೈಮರಿ ಈ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕಾರ. ಮುನ್ಸಿಪಲ್ ಶಾಲೆಯ ಗಳಿಂದ ಗೌರವ ವಂದನೆ ಸ್ವೀಕಾರ. KPS ಹೈಸ್ಕೂಲ್ ಶಾಲೆಯ ಸ್ಕೌಟ್ಸ್ ಮತ್ತು ರಕ್ಷಕ ದಳದವರಿಂದ ಅತ್ಯದ್ಭುತವಾದಂತ ಪರೇಡ್ ಕಾರ್ಯಕ್ರಮ. ತದನಂತರದಲ್ಲಿ BSM LPS ಸೇವಾದಳ NCC ವಿಭಾಗದಿಂದ ಗೌರವ ವಂದನೆ. ಗಳಿಂದ ಇದೀಗ ಸಮರ್ಪಣೆ ಮಾಡ್ತಾ ಇರುವಂತ ಮುನ್ಸಿಪಲ್ ಶಾಲೆಯ ತಂಡ. VSC ಘಟಕದಿಂದ ಸಮರ್ಪಣೆ ಆಗ್ತಾ ಇದೆ. ಯಾವ ವಂದನೆ ಸಮರ್ಪಣೆ. ಶಾಲೆ ಸೇವಾದಳ ಮತ್ತು ಗೈಡ್ಸ್ ತಂಡದವರಿಂದ ಮಾಡರ್ನ್ ಇಂಗ್ಲಿಷ್ ಸ್ಕೂಲ್ ನಿಪ್ಪಾಣಿ ಸಮರ್ಪಣೆ ಆಗ್ತಾ ಇದೆ. ತದನಂತರ KPS ಪ್ರೌಢಶಾಲೆ ಗೈಡ್ಸ್ ವಿಭಾಗದಿಂದ ಪರೇಡ್ ಸ್ವೀಕಾರ. ನೂತನ ಮರಾಠಿ ಸ್ಕೌಟ್ ವಿಭಾಗ. मराठा मंडळ हायर प्रायमरी स्कूल. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಶ್ರೀ KV ರಾಮಮೂರ್ತಿ ಸರ್, CDPO.
ಧನ್ಯವಾದಗಳು. ನಾವೆಲ್ಲ ನಮ್ಮ ಗಣರಾಜ್ಯೋತ್ಸವವನ್ನು ಈ ಸಲ ಅತ್ಯಂತ ವಿಜೃಂಭಣೆಯಿಂದ ಮತ್ತು ರಾಷ್ಟ್ರಭಕ್ತಿಯಿಂದ ಆಚರಿಸುತ್ತಿದ್ದೇವೆ. ನಮ್ಮ ರಾಷ್ಟ್ರ ನಾಯಕರು ವಿಶೇಷವಾಗಿ ನಮ್ಮ ದೇಶಕ್ಕೆ ಒಂದು ಸುವ್ಯವಸ್ಥಿತ ಸಂವಿಧಾನವನ್ನು ನೀಡಿದ ಮಹಾನ್ ನಾಯಕರಿಗೆ ಗೌರವವನ್ನು ಸಲ್ಲಿಸುತ್ತೇವೆ. 1947ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ದೇಶಕ್ಕೆ ವ್ಯವಸ್ಥಿತವಾದ ಸಂವಿಧಾನವನ್ನು ಅವಶ್ಯಕತೆ ಇತ್ತು. ಅದರ ಅಂಗವಾಗಿ ಒಂದು ಸಮಿತಿಯನ್ನು ರಚಿಸಲಾಯಿತು. ಆ ಸಮಿತಿಗೆ ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಅನೇಕ ಮೇಧಾವಿಗಳು ಬುದ್ಧಿ ಹಾಗೂ ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಸಮಿತಿಯು ಅನೇಕ ದೇಶಗಳಲ್ಲಿ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತದ ಪರಿಸ್ಥಿತಿಗಳನ್ನು ಅರಿತು ಭಾರತ ದೇಶಕ್ಕೆ ಹೊಸ ಸಂವಿಧಾನ ರಚನೆ ಮಾಡಲಾಯಿತು. ಈ ಸಂವಿಧಾನ 1950ರ ಜನವರಿ 26ರಂದು ಜಾರಿಗೆ ಬಂತು. ಸ್ವತಂತ್ರ ಪ್ರಜ್ಞಾವಂತ ಜಾತ್ಯತೀತ ಗಣರಾಜ್ಯವಾಗಿ ಘೋಷಣೆ ಮಾಡಿಕೊಟ್ಟೆವು. ನಾವು ಈ ದೊಡ್ಡ ಮತ್ತು ಅತ್ಯುತ್ತಮ ಕಾಯ್ದೆಗಳ ಭಂಡಾರವಾಗಿದೆ ಮತ್ತು ಭಾರತ ಸಂವಿಧಾನವು ವಿಶ್ವರೂಪದ ಅಂಗವಾಗಿದೆ. ಬಂಧುಗಳೇ, ಈ ಮಹಾನ್ ಸಾಧನೆಯ ಸವಿನೆನಪಿಗಾಗಿ ನಾವೆಲ್ಲ ಈ ದಿನ ಇಷ್ಟೊಂದು ಉತ್ಸಾಹದಿಂದ ಆಚರಿಸುತ್ತಿದ್ದೇವೆ. ನಮ್ಮ ತಜ್ಞರು ಬಹಳಷ್ಟು ಚರ್ಚಿಸಿ ಅಧ್ಯಯನ ಮಾಡಿ ಜಗತ್ತಿನಲ್ಲಿಯೇ ಅತ್ಯಂತ ಪ್ರಬಲ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದಾರೆ. ಲೋಹದ ಪುರುಷ ಅಂತ ಪ್ರಖ್ಯಾತರಾದ ಸರ್ ವಲ್ಲಭಭಾಯಿ ಪಟೇಲ್ ಇವರು ಭಾರತದ ಏಕತೆಯನ್ನು ಇಡೀ ವಿಶ್ವಕ್ಕೆ ಸಾರಿ ಹೇಳಿದ್ದಾರೆ. ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ನಮ್ಮೊಂದಿಗೆ ಸ್ವತಂತ್ರಗೊಂಡ ಅನೇಕ ರಾಷ್ಟ್ರಗಳು ಇಂದು ಹಲವಾರು ಸಮಸ್ಯೆಗಳಿಂದ ತಿಳಿದಿವೆ. ಆದರೆ ಭಾರತ ಇಂದು ಜಗತ್ತಿನ ಅತ್ಯಂತ ವೇಗವಾಗಿ ಪ್ರಗತಿ ಹೊಂದುತ್ತಿದೆ. सरसे से भरी कमियान चाह झूम के भंगड़ा पा न सका आबाद हुआ तेरी असमत पे मैं कितना नसीबा वाला था। सरसे से भरी कमियान चाह झूम के भंगड़ा पा न सका आबाद हुआ तेरी असमत पे मैं कितना नसीबा वाला